ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಬಿಗ್ ಬಾಸ್ ಮುಗಿದು ಇಷ್ಟು ದಿನ ಆದ್ರೂ ಗಿಲ್ಲಿ ಮಾತುಗಳು ನಿಲ್ತಾನೆ ಇಲ್ಲ. ಹೌದು ಸ್ನೇಹಿತರೆ, ಗಿಲ್ಲಿ ಮಾಡಿರೋ ಮೋಡಿ ಎಂತದ್ದು ಅನ್ನೋದನ್ನ ನೀವೇ ಒಮ್ಮೆ ಊಹೆ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ಇವತ್ತಿಗೂ ಗಿಲ್ಲಿ ಹೊರ ಹೋದ್ರೆ ಸಾಕು, ಸಾವಿರಾರು ಜನ ಮುತ್ಕೊಳ್ತಿದ್ದಾರೆ, ಮುಗಿ ಬೀಳ್ತಾ ಇದ್ದಾರೆ. ಗಿಲ್ಲಿಯನ್ನ ನೋಡೋದಕ್ಕೆ ಜನ ಕಾದು ನಿಲ್ತಾ ಇದ್ದಾರೆ. ಗಿಲ್ಲಿ ಮಾತನಾಡಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಹತ್ತರಿಂದ ಬಂದು ಕೈ ಕುಲುಕ್ತಾರೋ ಇಲ್ಲೋ ಗೊತ್ತಿಲ್ಲ. ಹೌದು ಸ್ನೇಹಿತರೆ, ದೂರದಿಂದ ಅವರನ್ನ ನೋಡಿದ ಸಾಕು ಅನ್ನೋ ರೀತಿ ಮಟ್ಟಕ್ಕೆ ಜನ ಈ ರೀತಿಯಾಗಿ ಬಂದಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಒಮ್ಮೊಮ್ಮೆ ವಿಚಿತ್ರ ಅನ್ಸುತ್ತೆ. ಅಭಿಮಾನ ಇರಬೇಕು ನಿಜ, ಆದರೆ ಅಂಧಾಭಿಮಾನ ಇರಬಾರದು ಅಂತಕ್ಕಂಥ ಮಾತುಗಳು ನಮ್ಗೆ ಸ್ಪಷ್ಟವಾಗಿ ಕಾಣ್ತಾ ಇವೆ. ಯಾಕಂದ್ರೆ ಅವರು ಕೂಡ ತಮ್ಮಂತೆ ಮನುಷ್ಯರು ಅಲ್ವಾ, ಯಾಕಿಷ್ಟು ಆತುರ, ಯಾಕಿಷ್ಟು ಹುಚ್ಚಾಟ ಅನ್ಸುತ್ತೆ. ಹೌದು ಸ್ನೇಹಿತರೆ, ಗಿಲ್ಲಿ ನೋಡೋದಕ್ಕೆ ಜನ ಜಗಳ ಆಡ್ತಾ ಇದ್ದಾರೆ, ವೇದಿಕೆ ಮೇಲೆ ಹತ್ತಿ ಓಡಿ ಬರ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಒಂದು ಆಶ್ಚರ್ಯ ಅನ್ಸಿಬಿಡುತ್ತೆ. ಆದ್ರೆ ಗಿಲ್ಲಿ ವಿಷಯದಲ್ಲಿ ನಿಜಕ್ಕೂ ಅದೆಷ್ಟೋ ಪುಣ್ಯ ಮಾಡಿದ್ರು ಕೂಡ ಅನ್ಸುತ್ತೆ. ದುಡ್ಡು ಕೊಟ್ಟರು ಜನರನ್ನ ಕರ್ಕೊಂಡು ಬರ್ಬೋದು, ಆದ್ರೆ ದುಡ್ಡು ಕೊಟ್ಟು ಜನರ ಪ್ರೀತಿಯನ್ನ ಕೊಂಡ್ಕೊಳ್ಳೋದಕ್ಕೆ ಆಗಲ್ಲ. ದುಡ್ಡು ಕೊಟ್ರೆ 1 ಗಂಟೆ ಬಂದು ಹೋಗ್ತಾರೆ ಅಷ್ಟೇ. ಆದ್ರೆ ಇದು ರಿಯಲ್ ಪ್ರೀತಿ, ಒಬ್ಬ ವ್ಯಕ್ತಿ ಮೇಲೆ ಇಟ್ಟಿರೋದಂತ ಅಭಿಮಾನ. ನಿಜಕ್ಕೂ ಇಂತಹ ಪ್ರೀತಿ ಅಭಿಮಾನ ಯಾರಿಗೂ ಸಿಗೋದಿಲ್ಲ, ಸಿಗೋಕೆ ಪುಣ್ಯ ಮಾಡಿರ್ಬೇಕು. ಆತ್ಮೀಯರೇ, ಬಿಗ್ ಬಾಸ್ ಕನ್ನಡದ ಇತಿಹಾಸದಲ್ಲಿ 12 ಸೀಸನ್ ಮುಗಿದಿದೆ. ಹೌದು ಸ್ನೇಹಿತರೆ, ಈ 12 ಸೀಸನ್ಗಳಲ್ಲಿ ಅತಿ ಹೆಚ್ಚು ಹೈಪ್, ಅತಿ ಹೆಚ್ಚು ಜನಪ್ರಿಯತೆ ಪಡೆದಿರುವುದು ಸ್ಪರ್ಧೆ ಅಂತ ಹೇಳ್ಬೇಕಾದ್ರೆ ಅದು ಗಿಲ್ಲಿ ಮಾತ್ರ. ಕೋಟಿ ಕೋಟಿ ಕನ್ನಡಿಗರ ಮತ ಪಡೆದು ತುಂಬಾನೇ ಗಿಲ್ಲಿ ನಟ ಅವರು ಬಿಗ್ ಬಾಸ್ ನ ಕನ್ನಡ ಸೀಸನ್ 12ರ ವಿನ್ನರ್ ಆದ್ರು. ವಿಜೇತರಾದ ಮೇಲೂ ಗಿಲ್ಲಿ ನಟಗೆ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಅವರ ಕ್ರೇಜ್ ಕಮ್ಮಿ ಆಗಿಲ್ಲ, ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭೇಟಿ ನೀಡ್ತಾ ಇದ್ದಾರೆ. ಹೀಗಿರುವಾಗಲೇ ಗಿಲ್ಲಿ ನಟನ ಬಗ್ಗೆ ಬದುಕಲ್ಲಿ ಅದೃಷ್ಟ ದೇವತೆಯು ಬಲಗಾಲಿಟ್ಟು ಬಂದಿದ್ದಾರೆ. ಹೌದು ಸ್ನೇಹಿತರೆ, ಈ ಸುದ್ದಿ ಕೇಳಿ ಗಿಲ್ಲಿ ಸಿಕ್ಕಾಪಟ್ಟೆ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ, ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳು ಏನನ್ನೋದನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಗಿಲ್ಲಿ ತಾನೊಬ್ಬ ನಟ ಆಗ್ಬೇಕು ಅನ್ನೋದ್ರ ಜೊತೆಗೆ ತಾನೊಬ್ಬ ದೊಡ್ಡ ನಿರ್ದೇಶಕ ಆಗ್ಬೇಕು ಅನ್ನುವಂತ ಕನಸಿದೆ. ಈ ಎರಡು ಕನಸನ್ನ ನನಸು ಮಾಡ್ಬೇಕು ಅಂತ ಅನ್ನೋದೇ ಗಿಲ್ಲಿ ಅವರ ಒಂದು ದೊಡ್ಡ ಆಶಯ, ದೊಡ್ಡ ಕನಸು. ಇದೇ ನಿಟ್ಟಿನಲ್ಲಿ ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಅಂತ ಇಲ್ಲಿ ಗಿಲ್ಲಿ ಹೇಳಿದ್ದಾರೆ. ಈಗ ಆ ಕಾಲ ಕೂಡಿ ಬಂದಿದೆ, ಒಂದು ಅವಕಾಶ ಸಿಕ್ಕರೆ ಸಾಕು, ಸಣ್ಣದೊಂದು ಒಂದು ಚಾನ್ಸ್ ಕೊಟ್ರೆ ಸಾಕು ಅಂತ ಕಾಯ್ತಾ ಇದ್ರು. ಹಾಗೆ ಕಾಯ್ತಾ ಇದ್ದ ಗಿಲ್ಲಿ ಬದುಕಲ್ಲಿ ಒಂದು ದೊಡ್ಡ ಮನ್ವಂತರನೇ ಶುರು ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಬಿಗ್ ಬಾಸ್ ನಿಂದ ಬರ್ತಾ ಇದ್ದಂತೆ ಸ್ಟಾರ್ ಡೈರೆಕ್ಟರ್ ಆದಂತಹ ತರುಣ್ ಸುಧೀರ್ ಬಿಗ್ ಆಫರ್ ಅನ್ನ ಕೊಟ್ಟಿದ್ದಾರೆ. ನಾವಿಬ್ರು ಸೇರಿ ಒಂದು ಸಿನಿಮಾನ ಮಾಡೋಣ ಅಂತ ಹೇಳಿದ್ದಾರೆ. ಇದೊಂದು ಗಿಲ್ಲಿ ಬದುಕಲ್ಲಿ ದೊಡ್ಡ ಬದಲಾವಣೆ ಅಂತಾನೆ ಹೇಳ್ಬಹುದು. ಗಿಲ್ಲಿ ಬದುಕಲ್ಲಿ ದೊಡ್ಡ ಬದಲಾವಣೆ ತರೋ ಸುಳಿವು ಕೊಟ್ಟಿದ್ದೆ. ಯಾಕಂದ್ರೆ ತರುಣ್ ಸುಧೀರ್ ಮಾಡಿದಂತಹ ಯಾವುದೇ ಸಿನಿಮಾ ಕೂಡ ಸೋತಿಲ್ಲ. ಶರಣ್ ಅವರನ್ನ ಇವತ್ತಿಗೂ ಹೀರೋ ಆಗಿ ಎದ್ ನಿಲ್ಸಿದೆ ಈ ತರುಣ್ ಸುಧೀರ್. ಹೌದು ಸ್ನೇಹಿತರೆ, ಕಾಟೇರದಂತಹ ಅತ್ಯುತ್ತಮ ಸಿನಿಮಾವನ್ನ ಕೊಟ್ಟಿದ್ದು ಇವರೇ. ಆತ್ಮೀಯರೇ, ಗಿಲ್ಲಿಯನ್ನ ತರುಣ್ ಸುಧೀರ್ ನೋಡ್ತಿರೋದು ಈಗ ಅಲ್ಲ, ಜಿ ಕನ್ನಡದಲ್ಲಿ ಇದ್ದಾಗಲೇ ಗಿಲ್ಲಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರು. ಗಿಲ್ಲಿ ಕಾಮಿಡಿ ಮ್ಯಾನರಿಸಂಗೆ ತರುಣ್ ಸುಧೀರ್ ಬಿದ ಆಗಿ ಹೋಗಿದ್ರು. ಹೌದು ಸ್ನೇಹಿತರೆ, ಬಿಗ್ ಬಾಸ್ಗೆ ಹೋಗೋದಕ್ಕೂ ಮೊದಲೇ ನಮ್ಮ ಸಿನಿಮಾದಲ್ಲಿ ನೀನು ಇರ್ತೀಯ ಹೋಗು ಅಂದಿದ್ರಂತೆ. ಈಗ ಬಿಗ್ ಬಾಸ್ ನಿಂದ ಹೊರ ಬರ್ತಾ ಇದ್ದಂತೆ ತರುಣ್ ರನ್ನ ಭೇಟಿಯಾಗಿದ್ದಾರೆ ಈ ಗಿಲ್ಲಿ ಅವರು. ಈ ವೇಳೆ ಇಬ್ಬರು ಸಿನಿಮಾ ಮಾಡೋಣ ಅಂದಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ತರುಣ್ ಸುಧೀರ್, ಗಿಲ್ಲಿ ಯೂಟ್ಯೂಬ್ ನಲ್ಲಿ ಮಾತನಾಡಿರೋದ್ರಿಂದಲೂ ನನಗೆ ಇಷ್ಟ. ಗಿಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದವರು ಡೈರೆಕ್ಟರ್ ಆಗ್ಬೇಕು ಅಂತ ಆಸೆ ಪಟ್ಟವರು. ಹೀಗಾಗಿ ಗಿಲ್ಲಿ ಬಗ್ಗೆ ನನಗೆ ವಿಶೇಷವಾದ ಅಭಿಮಾನ, ಪ್ರೀತಿ ಇದೆ. ಹೌದು, ಆಕ್ಟಿಂಗ್ ಮಾಡೋದು ಇದೆ, ರೈಟಿಂಗ್ ಮಾಡೋದ್ರಿದ್ರೆ ಮಾಡು, ನಮ್ಮ ಡೈರೆಕ್ಟರ್ಗೆ ಜಾಸ್ತಿ ಬೇಕು ಅಂತ ಹೇಳಿದ್ದಾರೆ. ಗಿಲ್ಲಿಗೆ ಹೂವನ್ನ ನಾನು ಮಾಡ್ತೀನಿ ಅಂತ ಗಿಲ್ಲಿ ಅವರು ಹೇಳಿದ್ದಾರೆ. ಈಗ ಬಿಗ್ ಬಾಸ್ ನಿಂದ ಬಂದ್ಮೇಲೆ 2-3 ತಿಂಗಳ ಎಲ್ಲವನ್ನ ಎಂಜಾಯ್ ಮಾಡು ಅಂತ ಅಂದಿದ್ದಾರೆ. ಅದೆಷ್ಟೋ ಜನರಿಗೆ ಇದು ಸಿಗಲ್ಲ, ಈ ಪ್ರೀತಿಯನ್ನ ಎಂಜಾಯ್ ಮಾಡು ಅಂತ ಇಲ್ಲಿ ತರುಣ್ ಸುಧೀರ್ ಅವರು ಹೇಳಿದ್ದಾರೆ. ಆಮೇಲೆ ನನಗೆ ಏನು ಮಾಡ್ಬೇಕು ಅನ್ಸುತ್ತೆ ಮುಂದಿನ ಹೆಜ್ಜೆ ಇಡು ಅಂತ ಹೇಳಿದ್ದಾರೆ. ನಾನು ಮಾಡಿದ ಸ್ಕ್ರಿಪ್ಟ್ ನಲ್ಲಿ ಅವನಿಗೆ ಪಾತ್ರ ಒಗ್ಗುತ್ತೆ ಅಂದ್ರೆ ಖಂಡಿತವಾಗಿಯೂ ನಾನು ಅವನಿಗೆ ಆಫರ್ ಮಾಡ್ತೀನಿ. ಆ ಕ್ಯಾರೆಕ್ಟರ್ ಅವರನ್ನ ಡಿಮ್ಯಾಂಡ್ ಮಾಡಿದ್ರೆ ಖಂಡಿತವಾಗಿಯೂ ಕೇಳ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ತರುಣ್ ಸುಧೀರ್ ಅವರು ಹೇಳಿದ್ದಾರೆ. ಆದ್ಮೇಲೆ ಗಿಲ್ಲಿಗೆ ನಿರ್ದೇಶಕನಾಗಿ ಬೆಳಿಬೇಕು ಅನ್ನುವಂತ ಒಂದು ಹುಚ್ಚನಂತೆ ಕನಸಿದೆ, ಹಾಗೆ ನಟ ಆಗ್ಬೇಕು ಅನ್ನೋದು ಕೂಡ ಕನಸಿದೆ. ಈ ಆಸೆ ಈಡೇರಲಿ, ಆದಷ್ಟು ಬೇಗ ಕನ್ನಡ ಸಿನಿಮಾ ರಂಗದಲ್ಲಿ ಗಿಲ್ಲಿ ಅವರು ಮಿಂಚುವಂತಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.